ಹಾಯ್ ವೆಲ್ಕಮ್ ಟು ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ. ಅಭ್ಯರ್ಥಿಗಳೇ, ಏನಪ್ಪ ಅಂದ್ರೆ ಅಗ್ನಿವೀರ ಆರ್ಮಿ ರಿಸಲ್ಟನ್ನು ಬಿಟ್ಟಿದ್ದಾರೆ. ಅದು 2025 ಫಲಿತಾಂಶ, ಮೊದಲನೇ ಫಲಿತಾಂಶ ಇದು. ಅಭ್ಯರ್ಥಿಗಳು ಈಗಾಗಲೇ ನಿಮ್ಗೆ ಗೊತ್ತು, ಕರ್ನಾಟಕದಲ್ಲಿ 3 ಇಆರ್ಗಳಿದಾವೆ. ಒಂದು ಬೆಂಗಳೂರು ಇಆರು, ಮಂಗಳೂರು ಇಆರು, ಬೆಳಗಾವಿ ಇಆರು. 3 ಇಆರ್ಗಳಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಏನಪ್ಪ ಅಂದರೆ ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆಯನ್ನು ಬರೆದು, ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಮೊದಲನೇದಾಗಿ ಬೆಳಗಾವಿ ಇಆರ್ದು ಏನಾಯ್ತಪ್ಪ ಅಂದರೆ ಫಿಸಿಕಲ್ ಆಯಿತು. ಫಿಸಿಕಲ್ ಆದಮೇಲೆ ನೆಕ್ಸ್ಟ್ ಮೆಡಿಕಲ್ ಆಯಿತು. ಫೈನಲ್ ಆಗಿ ನಿನ್ನೆ ದಿವಸ ಅಂತಿಮ ರಿಸಲ್ಟನ್ನು ಬಿಟ್ಟಿದ್ದಾರೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳಗಾವಿ ಇಆರ್ದಿಂದ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಮೊದಲನೇದಾಗಿ ಬೆಳಗಾವಿ ಇಆರ್ದಿಂದ ಆಯ್ಕೆಯಾದಂಥ ಎಲ್ಲ ಅಭ್ಯರ್ಥಿಗಳಿಗೂ ನಾನು ಏನಪ್ಪ ಅಂದರೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ, ಒಟ್ಟು ಅಭ್ಯರ್ಥಿಗಳು ಎಷ್ಟು ಆಯ್ಕೆಯಾಗ್ಯಾರಪ್ಪ ಅಂದರೆ ಬೆಳಗಾವಿ ಇಆರ್ದಿಂದ ಜನರಲ್ ಡ್ಯೂಟಿ ಹುದ್ದೆಗೆ 1755 ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಅದೇ ರೀತಿಯಾಗಿ ಟೆಕ್ನಿಕಲ್ ಹುದ್ದೆಗೆ 242 ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಅದೇ ರೀತಿಯಾಗಿ ಟ್ರೇಡ್ಮನ್ 46 ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ, ಅದು 10th ಮೇಲೆ. ಅದೇ ರೀತಿಯಾಗಿ 8ನೇ ತರಗತಿ ಮೇಲೆ ಟ್ರೇಡ್ಮನ್ ಹುದ್ದೆಗೆ 8 ಜನ ಆಯ್ಕೆಯಾಗಿದ್ದಾರೆ. ಒಟ್ಟು ಎಷ್ಟಪ್ಪ ಅಂದರೆ 2051 ಅಭ್ಯರ್ಥಿಗಳು ಅಗ್ನಿವೀರರಾಗಿ ಆಯ್ಕೆಯಾಗಿದ್ದಾರೆ. ನಿಜವಾಗಲೂ ಖುಷಿ ಅನ್ನಿಸ್ತದೆ. ಯಾಕಂದ್ರೆ ಅಗ್ನಿಪಥ ಯೋಜನೆಯಲ್ಲಿ ಏನು ಪ್ರಾರಂಭ ಮಾಡಿದರು ಅವಾಗಿಂದ ಕಡಿಮೆ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಅಗ್ನಿವೀರರಾಗಿ ಆಯ್ಕೆ ಆಗ್ತಾಯಿದ್ರು. ಆದರೆ ಈ ಸಲ ಏನಾಗಿತ್ತಪ್ಪ ಅಂದರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳಗಾವಿ ಇಆರ್ದ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಅದು ಒಟ್ಟು ಎಷ್ಟಪ್ಪ ಅಂದರೆ 2051 ಅಭ್ಯರ್ಥಿಗಳು. ಈಗಾಗಲೇ ಕ್ಲರ್ಕ್ ರಿಸಲ್ಟನ್ನು ಬಿಟ್ಟಿದ್ದಾರೆ. ಅದೇ ರೀತಿಯಾಗಿ ನರ್ಸಿಂಗ್ ಅಸಿಸ್ಟೆಂಟ್ ರಿಸಲ್ಟನ್ನು ಬಿಟ್ಟಿದ್ದಾರೆ. ಅದನ್ನು ಬಿಟ್ಟು GD ಟೆಕ್ನಿಕಲ್ ಟ್ರೇಡ್ಮನ್ ಮಾತ್ರ ಏನಪ್ಪ ಅಂದರೆ 2051 ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಮತ್ತೊಮ್ಮೆ ನಾನು ಏನಪ್ಪ ಅಂದ್ರೆ ಅಭಿನಂದನೆಗಳನ್ನು ತಿಳಿಸ್ತೀನಿ. ಅದೇ ರೀತಿಯಾಗಿ ಈ ಪರೀಕ್ಷೆಯಲ್ಲಿ ಫೇಲ್ ಆದಂಥ ಅಭ್ಯರ್ಥಿಗಳಿಗೂ ನಾವೊಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಭಾಳಷ್ಟು ಜನ ಅಭ್ಯರ್ಥಿಗಳು ಕೇಳ್ತಾ ಇದ್ದಾರೆ, ಸರ್ ಅಗ್ನಿವೀರ ಆರ್ಮಿ ರಿಸಲ್ಟ್ ಬಿಟ್ಟರು, ಆಮೇಲೆ 2ನೇ ಲಿಸ್ಟ್ ಬಿಡ್ತಾರೋ ಇಲ್ಲೋ ಅಂತೇಳಿಂದ ಭಾಳಷ್ಟು ಜನ ಅಭ್ಯರ್ಥಿಗಳು ಕಮೆಂಟ್ ಮಾಡ್ತಾಯಿದ್ರಿ. ಅಭ್ಯರ್ಥಿಗಳೇ, ಯಾಕಂದರೆ ಈಗಾಗಲೇ ನೀವು ಪರೀಕ್ಷೆಯನ್ನು ಬರೆದು ಪರೀಕ್ಷೆಯಿಂದ ಮೆರಿಟ್ನಲ್ಲಿ ಪಾಸಾಗಿ, ಆಮೇಲೆ ಕಷ್ಟಪಟ್ಟು ಫಿಸಿಕಲ್ನ ಪಾಸ್ ಮಾಡಿ, ಅದೇ ರೀತಿಯಾಗಿ ಮೆಡಿಕಲ್ ಪಾಸ್ ಮಾಡಿ, ಫೈನಲ್ ಆಗಿ ನೀವೇನಪ್ಪ ಅಂದ್ರೆ ರಿಸಲ್ಟ್ಗಾಗಿ ಕಾಯ್ತಾ ಇದ್ರಿ. ಈಗ ರಿಸಲ್ಟ್ ಫೇಲ್ ಆಗಿದೆ ಅಂದಾಗ ಬೇಜಾರಾಗೋದು ಸಾಮಾನ್ಯ. ಯಾಕಂದ್ರೆ ಎಲ್ಲ ರೀತಿ ಕಷ್ಟಪಟ್ಟು ಪಾಸ್ ಆಗ್ತಾ ಬಂದು ಫೈನಲ್ ಅಂತಿಮವಾಗಿ ಆಯ್ಕೆ ಆಗಿಲ್ಲ ಅಂದಾಗ ಬೇಜಾರಾಗ್ತದೆ. ದಯವಿಟ್ಟು ಯಾವ ಅಭ್ಯರ್ಥಿಗಳು ಬೇಜಾರಾಗಬೇಡ್ರಿ. ಯಾಕಂದ್ರೆ ಸೋಲು ಗೆಲುವು ಇರೋದು, ಆದರೆ ನಾವು ಭಾಗವಹಿಸೋದು ಮುಖ್ಯ ಇರ್ತದೆ. ಮತ್ತು ಒಮ್ಮೆ ಸೋತರು ಸಹಿತ ಇದು ಪ್ರಥಮ ಹೆಜ್ಜೆ. ಮುಂದೆ ಏನಪ್ಪ ಅಂದರೆ 100ಕ್ಕೆ 100 ಗ್ಯಾರಂಟಿಯಾಗಿ ನೀವು ಸಿಲೆಕ್ಷನ್ ಹಾಕಿರಿ. ಯಾಕಂದ್ರೆ ನಾವು ಯಾಕೆ ಸೋತ್ನಿ, ಎದ್ರಾಗ ಸೋತ್ನಿ ಅನ್ನೋದು ನಿಮ್ಗೆ ಗೊತ್ತಾಗಿರ್ತದೆ. ಅದ್ರ ಮೇಲೆ ಮುಂದಿನ ಸಲ ಏನಪ್ಪ ಅಂದ್ರೆ 100ಕ್ಕೆ 100 ಗ್ಯಾರಂಟಿಯಾಗಿ ನೀವು ಸಕ್ಸಸ್ ಹಾಕಿರಿ. ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಇದೇ ತಿಂಗಳದಾಗ SSC GD 53,000ಕ್ಕಿಂತ ಅಧಿಕ ಹುದ್ದೆಗಳಿಗೆ ಏನಪ್ಪ ಅಂದ್ರೆ ಆನ್ಲೈನ್ ಅರ್ಜಿಯನ್ನು ಕರಿತಾ ಇದ್ದಾರೆ. ಅದರಲ್ಲಿ BSF, CRPF, CISF, ಅಸ್ಸಾಂ ರೈಫಲ್, ITBP, SSB ಈ ರೀತಿ ಅದ. ಇದಕ್ಕೆ ನಾವು ಆರ್ಮಿ ಅಂತೀವಿ, ಅದಕ್ಕೆ ಆರ್ಮ್ಡ್ ಪೊಲೀಸ್ ಅಂತೀವಿ. ಎರಡು ಸೇಮ್ ಬರ್ತದೆ. ಯಾಕಂದ್ರೆ ನೀವು ಆ ಆರ್ಮಿ ಡ್ರೆಸ್ಸನ್ನು ಹಾಕೊಳ್ಳಲಿಕ್ಕೆ ಅವಕಾಶ ಅದ. ಇನ್ನೂ ಸಾಕಷ್ಟು ಬೇರೆ ಬೇರೆ ಅವಕಾಶ ಇದಾವೆ. ಈಗಾಗಲೇ TA ಆರ್ಮಿ ರ್ಯಾಲಿ ನಡೆದದ ಬೆಳಗಾವಿಯಲ್ಲಿ, ನಿಮಗೆಲ್ಲ ಗೊತ್ತು. TA ಆರ್ಮಿ ರ್ಯಾಲಿಯಲ್ಲೂ ಸಹಿತ ನೀವು ಸೆಲೆಕ್ಷನ್ ಆದ್ರಪ್ಪ ಅಂದರೆ ನೆಕ್ಸ್ಟ್ ಪರೀಕ್ಷೆ ಇರ್ತದೆ. ಇಲ್ಲಿ ಬೆಳಗಾವಿಯಲ್ಲಿ ನಡೆದಂಥ TA ಆರ್ಮಿ ರ್ಯಾಲಿಯಲ್ಲಿ ಫಿಸಿಕಲ್ಲು ಮೆಡಿಕಲ್ಲು ಮಾತ್ರ ಮಾಡ್ತಾರೆ. ಎಕ್ಸಾಮ್ಗೆ ಮತ್ತು 1 ತಿಂಗಳು ಟೈಮ್ ಕೊಡ್ತಾರೆ ಅಭ್ಯರ್ಥಿಗಳೇ. ಆದ್ದರಿಂದ ಇನ್ನೂ ನಿಮ್ಗೆ ಆರ್ಮಿಯಲ್ಲಿ ಸೇರಲಿಕ್ಕೆ ಸಾಕಷ್ಟು ಅವಕಾಶಗಳಿದಾವೆ. ಆದ್ದರಿಂದ ದಯವಿಟ್ಟು ಯಾರು ಎದೆಗುಂದಬೇಡ್ರಿ. ಆಮೇಲೆ ಇನ್ನೊಂದು ಮಾತು ನೀವು ಕೇಳ್ತಾ ಇರೋದು, ಸೆಕೆಂಡ್ ಲಿಸ್ಟ್ ಬಿಡ್ತಾರೋ ಇಲ್ಲೋ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ರಿ ಅಭ್ಯರ್ಥಿಗಳು. ನಿಮ್ಗೆ ಗೊತ್ತಿರಲಿ, ಈಗ ಹಿಂದೆ ಏನು ಒಂದು 2-3 ವರ್ಷ ಆಯಿತು ಅಗ್ನಿವೀರ ಆರ್ಮಿ ಆಯ್ಕೆ ಮಾಡ್ತಾ ಇದ್ದಾರೆ. ಫೈನಲ್ ಆಗಿ ಲಿಸ್ಟ್ ಬರ್ತಾ ಇದೆ. ಅಂದರೆ 3 ಇಆರ್ಗಳಿಗೆ ಸಂಬಂಧಪಟ್ಟಾಗೆ ಸೆಕೆಂಡ್ ಲಿಸ್ಟ್ ಬರ್ತಾ ಇದೆ. ಈ ಸಲನೂ ಸೆಕೆಂಡ್ ಲಿಸ್ಟ್ ಬಿಡ್ಬೋದು ಅಥವಾ ಬಿಡಲಿಕ್ಕಿಲ್ಲ. ಆದರೆ ಬಿಡ್ಬೋದು ಅಂತ ನನ್ನ ಮನಸ್ಸು ಹೇಳ್ತಾ ಇದೆ ಸೆಕೆಂಡ್ ಲಿಸ್ಟ್. ಯಾಕಂದರೆ ಹಿಂದೆಲ್ಲ ಸೆಕೆಂಡ್ ಲಿಸ್ಟ್ ಬಿಟ್ಟಾರಂದ್ರೆ ಇದ್ರಾಗೂ ಬಿಡ್ಬೋದು. ಅಂದರೆ ಯಾವ ಅಭ್ಯರ್ಥಿಗಳು ನಾವು ಅಲ್ಲಿ ಆರ್ಮಿ ಅಲ್ಲೇದು ಬಿಟ್ರೆ ಅಂದ್ರೆ ಆ ಹುದ್ದೆಗಳು ಖಾಲಿ ಆಗ್ತವೆ. ಮತ್ತು ಇನ್ನೂ ಬೇರೆ ಬೇರೆ ಕಾರಣಕ್ಕೂ ಸಹಿತ ಏನು ಮಾಡ್ಬೇಕಾಗತ್ತೆ ಅಂದರೆ ಇನ್ನೂ ಅಭ್ಯರ್ಥಿಗಳನ್ನ ಅವ್ರು ತೆಗೆದುಕೊಳ್ಬೇಕಾಗ್ತದೆ. ಆದ್ದರಿಂದ ಸೆಕೆಂಡ್ ಲಿಸ್ಟ್ ಬಿಡ್ಬೋದು, ಆದರೆ ಈ ಸದ್ಯ ಬಿಡೋಂಗಿಲ್ಲ. ನಿಮ್ಗೆ ಗೊತ್ತಿರಲಿ ಯಾವಾಗ ಬಿಡ್ತಾರಪ್ಪ ಅಂದ್ರೆ ಇವ್ರದ್ದು ಫಸ್ಟ್ ಆರ್ಡರ್ ಕಾಪಿ ಬರಬೇಕು. ಆರ್ಡರ್ ಕಾಪಿ ಬಂದ ಮೇಲೆ ಇವ್ರಿಗೆ ಪೋಸ್ಟಿಂಗ್ ಕೊಡ್ತಾರೆ. ಅಂದರೆ ಯಾರು ಯಾವ್ಯಾವ ರಾಜ್ಯಕ್ಕೆ ಹೋಗ್ಬೇಕು, ಯಾವ್ಯಾವ ಪ್ಲೇಸ್ಗೆ ಹೋಗ್ಬೇಕು ಅನ್ನೋದು ಪೋಸ್ಟಿಂಗ್ ಕೊಡ್ತಾರೆ. ಕೊಟ್ಟ ಮೇಲೆ ಹುದ್ದೆಗಳು ಮತ್ತು ಕಡಿಮೆ ಎಷ್ಟು ಬೀಳ್ತಾವೆ ಅವಾಗ ನೋಡಿಕೊಂಡು ಅದ್ರ ಮೇಲೆ ಸೆಕೆಂಡ್ ಲಿಸ್ಟನ್ನು ಮಾಡ್ತಾರೆ. ಸೆಕೆಂಡ್ ಲಿಸ್ಟ್ ಮಾಡಬೇಕಾದ್ರೆ ಏನಪ್ಪ ಅಂದರೆ ಟೈಮ್ ಇರ್ತದೆ. 15 ದಿನ ಹೋಗ್ಬೋದು, 1 ತಿಂಗಳು ಹೋಗ್ಬೋದು. ನೀವು ಅಲ್ಲಿ ತನಕ ಸ್ವಲ್ಪ ವೇಟ್ ಮಾಡಬೇಕು, ಕಾಯಬೇಕು. ಮತ್ತು ಒಂದ್ರ ಮೇಲೆ ಕುಂಡ್ರಬೇಡ್ರಿ. ಮತ್ತು ಬೇರೆ ಬೇರೆ ಅವಕಾಶಗಳಿದ್ದಾಗ ಆ ಅವಕಾಶಗಳನ್ನ ಉಪಯೋಗ ತಗೋರಿ. ಪ್ರಯತ್ನ ಅನ್ನೋದು ಮಾಡ್ತಾ ಇರಬೇಕು. ಕಂಟಿನ್ಯೂ ಪ್ರಯತ್ನ ಮಾಡ್ತಾಯಿದ್ರೆ 100ಕ್ಕೆ 100 ಗ್ಯಾರಂಟಿಯಾಗಿ ನೀವು ಸಕ್ಸಸ್ ಹಾಕಿರಿ. ಇದನ್ನು ತಲೆಯಾಗಿ ಇಟ್ಟುರಿ. ದಯವಿಟ್ಟು ಯಾರೂ ಬೇಜಾರಾಗಬೇಡ್ರಿ. ಯಾಕಂದರೆ ಆಗುವ ಸೋಲು ಗೆಲುವು ಇರುವುದು. ಎಲ್ಲರೂ ಪಾಸ್ ಹಾಕಿವತ್ತು ಬಂದಿರ್ತಾರೆ, ಎಲ್ಲರೂ ಪಾಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಎಷ್ಟು ಹುದ್ದೆಗಳಿದಾವೆ ಅಷ್ಟು ಹುದ್ದೆಗಳನ್ನ
ಫೈನಲ್ ಅಂತಿಮವಾಗಿ ತೆಗೆದುಕೊಳ್ಬೇಕಾಗ್ತದೆ, ಇದು ಗೊತ್ತಿರಲಿ. ಅದೇ ರೀತಿಯಾಗಿ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲ್ಗಿ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಒಟ್ಟು ಈಗಾಗಲೇ ಬಂದ ಮಾಹಿತಿ ಪ್ರಕಾರ 50 ಜನ ಆಯ್ಕೆಯಾದವರು ಫೋಟೋ ಮತ್ತು ಮೊಬೈಲ್ ನಂಬರನ್ನು ಕಳಿಸಿದ್ದಾರೆ. ಇನ್ನೂ ಭಾಳಷ್ಟು ಜನ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಆದ್ದರಿಂದ ಇನ್ನೂ ಯಾರು ಫೋಟೋ ಆಮೇಲೆ ನಿಮ್ಮ ಮೊಬೈಲ್ ನಂಬರನ್ನು ಕಳಿಸಿಲ್ಲ, ದಯವಿಟ್ಟು ಬೇಗನೆ ಫೋಟೋ ನಿಮ್ಮ ಮೊಬೈಲ್ ನಂಬರನ್ನು ಕಳಿಸ್ಬೇಕು. ಯಾಕಂದರೆ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದು ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ನಮ್ಮ ಸಂಸ್ಥೆಯಿಂದ ಸತ್ಕಾರ ಕಾರ್ಯಕ್ರಮವನ್ನು ಇಟ್ಕೊಳ್ತಾ ಇದ್ವಿ. ಬೇಗನೆ ಈ 2 ದಿನದಲ್ಲಿ ಸತ್ಕಾರದ ದಿನಾಂಕವನ್ನು ಫಿಕ್ಸ್ ಮಾಡ್ತಾ ಇದ್ವಿ. ಆದ್ದರಿಂದ ಇನ್ನೂ ಯಾರಾದರೂ ಉಳಿದಿದ್ರಿ ಅಂದರೆ ದಯವಿಟ್ಟು ಈ ಸ್ಕ್ರೀನ್ ಮೇಲೆ ಹೋಗ್ತಾ ಇದೆಯಲ್ಲ ಆ 3 ನಂಬರ್ ಒಳಗೆ ನೀವು ಫೋನ್ ಮಾಡಿ ಕೇಳಿ ನಿಮ್ಮ ಫೋಟೋವನ್ನು ಕಳಿಸ್ಬೇಕು. ಆಮೇಲೆ ನಿಮ್ಮ ಮೊಬೈಲ್ ನಂಬರನ್ನು ಕಳಿಸ್ರಿಪ್ಪ ಅಂದರೆ ಸತ್ಕಾರ ಕಾರ್ಯಕ್ರಮದಾಗ ನೀವು ಭಾಗವಹಿಸ್ಬೋದು. ಆಮೇಲೆ ಇನ್ನೊಂದು ವಿಶೇಷ, ಸತ್ಕಾರಕ್ಕೆ ನೀವು ಬರೋ ಮುಂದೆ ನೀವು ಅಷ್ಟೇ ಬರೋಂಗಿಲ್ಲ, ನಿಮ್ಮ ತಾಯಿ ತಂದಿನ ಕರ್ಕೊಂಡು ಸತ್ಕಾರಕ್ಕೆ ಬರಬೇಕು. ಬೆಳಗಾವಿ ದಿಂದ ಆಯ್ಕೆಯಾದಂಥ ಎಲ್ಲ ಅಗ್ನಿವೀರರಿಗೆ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ವತಿಯಿಂದ ನಾನು ಕಂಗ್ರ್ಯಾಚುಲೇಷನ್ಸನ್ನು ಹೇಳ್ತೀನಿ. ಅದೇ ರೀತಿಯಾಗಿ ಅಭ್ಯರ್ಥಿಗಳೇ, ಬೆಳಗಾವಿ ದಿಂದ ಯಾರ್ಯಾರು ಆಯ್ಕೆಯಾಗಿರಿ ಕಮೆಂಟನ್ನು ಮಾಡಬೇಕು. ಕಮೆಂಟ್ ಮಾಡಿದ್ರೆ ನಮಗೆ ಖುಷಿ ಆಗ್ತದೆ. ಅಭ್ಯರ್ಥಿಗಳು ಈಗಾಗಲೇ ಎಷ್ಟು ಜನ ಆಯ್ಕೆಯಾಗಿದ್ದಾರೆ ಗೊತ್ತದ, ನೀವು ಕಮೆಂಟ್ ಮಾಡಿರಪ್ಪ ಅಂದ್ರೆ ನಮಗೂ ಖುಷಿ ಆಗ್ತದೆ. ವಿಡಿಯೋವನ್ನು ವೀಕ್ಷಣೆ ಮಾಡ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು. ಇನ್ನೊಂದು ಮಾತು ನೆನಪಿಟ್ಕೋರಿ, ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರತಿನಿತ್ಯ ಬಿಡ್ತಕ್ಕಂಥ ನಮ್ಮ ವಿಡಿಯೋಗಳೆಲ್ಲ ಬಂದುಬಿಡ್ತಾವೆ. ಅಷ್ಟೇ ಅಲ್ಲದೆ ಏನಪ್ಪ ಅಂದರೆ ಇನ್ನೂ ಹೊಸ ಮಾಹಿತಿ ಸಿಗ್ತಾವೆ. ಅದೇ ರೀತಿಯಾಗಿ ಬೆಳಗಾವಿ ದಿಂದ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಅದೇ ರೀತಿಯಾಗಿ ಪರೀಕ್ಷೆ ಬರೆದಂಥ ಅಭ್ಯರ್ಥಿಗಳಿಗೂ ವಿಡಿಯೋವನ್ನು ಶೇರ್ ಮಾಡಿ. ಯಾಕಂದರೆ ಸೆಕೆಂಡ್ ಲಿಸ್ಟ್ ಬಿಟ್ಟಿರ್ಬಿಡ್ಬೋದು. ಬಿಟ್ಟ ತಕ್ಷಣ ನಾನು ನಿಮ್ಗೆ ಮಾಹಿತಿಯನ್ನು ನೀಡ್ತೀನಿ. ಈ ಹಿಂದೆಲ್ಲ ಸೆಕೆಂಡ್ ಲಿಸ್ಟ್ ಬಿಟ್ಟಾರೆ, ನಿಮ್ಗೆಲ್ಲರಿಗೂ ಗೊತ್ತಿರಲಿ. ಹಿಂದಿನ ಎಲ್ಲ ರಿಸಲ್ಟ್ನೇ ಸೆಕೆಂಡ್ ಲಿಸ್ಟ್ ಬಿಟ್ಟಾರೆ, ಇಲ್ಲಿಯೂ ಬಿಡ್ಬೋದು ಅಂತ ನಂಬಿಕೆ ಅದ. ಕಾದು ನೋಡೋಣ ಏನಾಗ್ತದೆ. ಎಲ್ಲರಿಗೂ ನಮಸ್ಕಾರಗಳು. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರ್ವಹಿಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.